ಭಕ್ತಿಯಿಂದ ತನ್ನ ಕಣ್ಣನ್ನೇ ಕೊಟ್ಟಂತ ಬೇಡರ ಕಣ್ಣಪ್ಪನನ್ನ ನಾನು ಪಡ್ಕೊಂಡಿದ್ದೀನಿ, ಏನಾಗಿ ಶಿಷ್ಯನಾಗಿ ಪಡ್ಕೊಂಡಿದ್ದೀನಿ. ಬಿಲ್ಲಯ್ಯ, ಕಾರಯ್ಯ, ಬ್ಯಾಡರ ಕಣ್ಣಪ್ಪ ಈ 3 ಮಕ್ಕಳನ್ನ ಈಗ ಪರೀಕ್ಷೆ ಮಾಡುವ ಸಮಯ. ಯಾವ ರೀತಿಯಲ್ಲಿ ಪರೀಕ್ಷೆ ಅಂತ ನೋಡೋಣ. ನದಿಗಳಲ್ಲೆಲ್ಲ ಕಾಡು ಪ್ರಾಣಿಗಳು, ಇಡೀ ಕಾಡುಗಳಲ್ಲೆಲ್ಲ ಕಾಡು ಪ್ರಾಣಿಗಳು ಏನಾಗ್ತಾ ಇದ್ವು, ನೀರಲ್ಲಿ ಆ ಗಂಗೆಯಲ್ಲಿ ತೇಲ್ತಾ ಇದ್ವು. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ AP, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಪ್ರಥಮ PUCಗೆ ಸಂಬಂಧಪಟ್ಟ ಹಾಗೆ ಪದ್ಯ ಭಾಗ 6 ಶಿಶು ಮಕ್ಕಳಿಗೊಲಿದ ಮಾದೇವ, ಇದು ಜಾನಪದ ಒಂದು ಗೀತೆ. ಈ ಜಾನಪದ ಗೀತೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಜಾನಪದ ಗೀತೆಯನ್ನ ಬರೆದ ಲೇಖಕರು ಅಂತ ಇರಲ್ಲ. ಇದು ಜನರಿಂದ ಜನರ ಬಾಯಿಯಿಂದ ಬಾಯಿಗೆ ಅವರೇ ಪದಗಳನ್ನ ಕಟ್ಟಿ ಮಾಡಿದಂತಹ ಒಂದು ಗೀತೆಗಳಾಗಿರುತ್ತೆ, ಸಾಹಿತ್ಯ ಆಗಿರುತ್ತೆ. ಆದರೆ ಈ ಜನಪದ ಗೀತೆಗಳನ್ನ ಸಂಗ್ರಹಿಸಿ ನಮಗೆ ಪಠ್ಯದಲ್ಲಿ ಕೊಟ್ಟಂತಹ ಲೇಖಕರ ಪರಿಚಯವನ್ನ ಮಾಡ್ಕೊಳ್ಳೋಣ ಬನ್ನಿ. ಜನಪದ ಕಾವ್ಯ, ಈ ಕಾವ್ಯವನ್ನ ಸಂಗ್ರಹಿಸಿದಂತಹ ಒಬ್ಬ ಲೇಖಕರು ಡಾಕ್ಟರ್ PK ರಾಜಶೇಖರ್ ಅನ್ನುವರು. ಅವರ ಒಂದು ಪರಿಚಯವನ್ನ ತಿಳ್ಕೊಳ್ಳೋಣ ನೋಡಿ. ಮಲೆಯ ಮಹದೇಶ್ವರ ಮಹಾಕಾವ್ಯದಲ್ಲಿ 14 ಕಥಾಭಾಗಗಳಿವೆ. ಒಂದೊಂದು ಕಥಾಭಾಗವನ್ನು ಒಂದೊಂದು ಸಾಲು ಎಂದು ಕರೆಯುತ್ತಾರೆ. ಒಂದೊಂದು ಸಾಲಿನಲ್ಲಿ ಅನೇಕ ಭಾಗ ಅಥವಾ ಕವಲುಗಳಿದ್ದು ಅವನ್ನು ಕವಟ್ಲು ಎಂದು ಕರೆದಿದ್ದಾರೆ. ಇಲ್ಲಿ ಮಲೆಯ ಮಹದೇಶ್ವರ ಅನ್ನುವಂತಹ ಒಂದು ಮಹಾಕಾವ್ಯ, ಅದು 14 ಕಥಾ ಒಂದು ಭಾಗ ಇದೆ. ಅದನ್ನ ಕವಲುಗಳು ಅಥವಾ ಕವಟ್ಲುಗಳು ಅಂತ ಕರೀತಾರೆ. ಇದನ್ನ ಸಂಗ್ರಹಿಸಿ ಬರೆದಿರುವಂಥದ್ದು ಎಲ್ಲಾ ಜನಪದ, ಅಂದ್ರೆ ಮಹದೇಶ್ವರನಿಗೆ ಸಂಬಂಧಪಟ್ಟಂತಹ ಜನಪದ ಸಾಹಿತ್ಯವನ್ನ ಸಂಗ್ರಹಿಸಿ ಮಾಡಿರುವಂತಹ ಮಹಾಕಾವ್ಯ ಮಲೆಯ ಮಹದೇಶ್ವರ. ಈಗ ನಮ್ಮ ಪ್ರಸ್ತುತ ಪದ್ಯ ಏನ್ ಕೊಟ್ಟಿದ್ದಾರೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ, ಅದು ಮಲೆಯ ಮಹದೇಶ್ವರ ಎನ್ನುವಂತ ಮಹಾಕಾವ್ಯದಿಂದ ತಗೊಂಡಿದ್ದಾರೆ. ಈ ಒಂದು ಕತೆ ಅಂದ್ರೆ ಮಹಾಕಾವ್ಯದಲ್ಲಿ ಈ ಒಂದು ಪದ್ಯದಲ್ಲಿ ಏನೇನ್ ಬರುತ್ತೆ ಅಂದ್ರೆ, ಆ ಕತೆ ಏನು ಅಂದ್ರೆ, ಸಂಕಮ್ಮನ ಮಕ್ಕಳಾದ ಕಾರಯ್ಯ ಬಿಲ್ಲಯ್ಯನವರನ್ನು ಮಹದೇಶ್ವರ ತನ್ನ ಶಿಶುಗಳು ಅಂದ್ರೆ ಶಿಷ್ಯರಾಗಿ, ತನ್ನ ಒಂದು ಶಿಷ್ಯರಾಗಿ ತಗೊಂಡಿರ್ತಾರೆ, ಅವರನ್ನ ದತ್ತು ಪಡ್ಕೊಂಡಿರ್ತಾರೆ. ಆ ಒಂದು ಮಕ್ಕಳನ್ನ ಪರೀಕ್ಷೆಗೆ ಒಡ್ಡಿದ ಸಂದರ್ಭವನ್ನ ಈ ಒಂದು ಪ್ರಸ್ತುತ ಪಾಠದಲ್ಲಿ ನಾವು ನೋಡ್ತೀವಿ. ಈಗ ಮುಂದೆ ಆ ಲೇಖಕರು, ಈ ಒಂದು ಮಹಾಕಾವ್ಯವನ್ನ ಸಂಗ್ರಹಿಸಿ ಬರೆದಂತಹ ಲೇಖಕರ ಪರಿಚಯ ನೋಡ್ಕೊಳ್ಳಿ. ಡಾಕ್ಟರ್ PK ರಾಜಶೇಖರ್ ಅವರು 1947 ಅವರ ಜನನದ ಕಾಲ. ಪ್ರಸಿದ್ಧ ಜಾನಪದ ತಜ್ಞರು, ಅಂದ್ರೆ ಇವರು ಎಲ್ಲಾ ಜಾನಪದ ಸಾಹಿತ್ಯವನ್ನ, ಗೀತೆಗಳನ್ನ ಸಂಗ್ರಹಿಸಿ ಒಂದು ಮಹಾಕಾವ್ಯಗಳಾಗಿ ರಚಿಸುವಂತಹ ಒಬ್ಬ ತಜ್ಞರು ಅಂದ್ರೆ ಲೇಖಕರು. ಇವರು ಪಿರಿಯಾಪಟ್ಟಣದಲ್ಲಿ ಜನಿಸಿದ್ದಾರೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನವರು. ಇವರು ಜನಪದ ಮಹಾಕಾವ್ಯಗಳಾದ ಮಲೆಯ ಮಹದೇಶ್ವರ, ಜನಪದ ಮಹಾಭಾರತ, ಜನಪದ ರಾಮಾಯಣ, ಪಿರಿಯಾಪಟ್ಟಣ ಕಾಳಗ, ಬೆಟ್ಟದ ಚಾಮುಂಡಿ ಮುಂತಾದ ಕೃತಿಗಳನ್ನು ಸಂಪಾದಿಸಿದ್ದಾರೆ. ಇವರು ಇಷ್ಟೊಂದು ಅಂದ್ರೆ ಜನಪದ ಸಾಹಿತ್ಯ ಅನ್ನೋದೇನಿದೆ, ಜನಪದ ಗೀತೆ ಅನ್ನೋದೇನಿದೆ, ಜನಪದ ಕಥೆಗಳು ಅನ್ನೋದೇನಿದೆ, ಅದು ಜನರಿಂದ ಆಗಿನ ಕಾಲದಲ್ಲಿ ಯಾವುದೇ ಒಂದು ದೂರದರ್ಶನ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಪುಸ್ತಕಗಳಾಗಿರ್ಬೋದು ಏನು ಇರಲಿಲ್ಲ. ಆಗಿನ ಕಾಲದ ಜನರು ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ ಅಥವಾ ಅವರು ಗುಂಪಾಗಿ ಅವರ ಒಂದು ಕೆಲಸ ಕಾರ್ಯದಲ್ಲಿ ತೊಡಗುವಾಗ ಅವರವರೇ ಪದಗಳನ್ನ ಕಟ್ಟಿ ಅವರ ಅನುಭವದ ಒಂದು ಸಾಹಿತ್ಯವನ್ನ ಮಾಡ್ತಾ ಇದ್ರು. ಅಂದ್ರೆ ಪದಗಳನ್ನ ಕಟ್ಟಿ ಅವರವರೇ ಹಾಡ್ಕೊಳ್ತಾ ಇದ್ರು. ಆ ಗೀತೆಗಳನ್ನ ಸಂರಕ್ಷಿಸಿ ಒಂದು ಪುಸ್ತಕದಲ್ಲಿ ಬರವಣಿಗೆಯ ಮೂಲಕ ಕಾವ್ಯಗಳ ಒಂದು ಕೃತಿಗಳಾಗಿ ಸಂಪಾದಿಸಿದವರು ಅಂದ್ರೆ ಬರೆದವರು ಡಾಕ್ಟರ್ PK ರಾಜಶೇಖರ್ ಅವರು. ಅವರು ಬರೆದಿರುವಂಥದ್ದು ಜನಪದ ಮಹಾಭಾರತ ಅಂತ ಇದೆ, ಜನಪದ ರಾಮಾಯಣ ಅಂತ ಇದೆ, ಪಿರಿಯಾಪಟ್ಟಣ ಕಾಳಗ ಅಂತ ಇದೆ, ಬೆಟ್ಟದ ಚಾಮುಂಡಿ
ಬಗ್ಗೆ ಇದೆ, ಹಾಗೆ ಮಲೆಯ ಮಹದೇಶ್ವರ, ಹೀಗೆ ಮುಂತಾದ ಕೃತಿಗಳನ್ನು ಸಂಗ್ರಹಿಸಿದ್ದಾರೆ. ಆ ಮಲೆಯ ಮಹದೇಶ್ವರ ಅನ್ನುವಂಥ ಕೃತಿಯಿಂದ, ಮಹಾಕಾವ್ಯದಿಂದ ಈ ಒಂದು ಪ್ರಸ್ತುತ ಪಾಠ ಏನಿದೆ ಅದನ್ನ ನಾವು ತಿಳ್ಕೊತೀವಿ. ಆ ಪ್ರಸ್ತುತ ಪಾಠದಲ್ಲಿ ಮಲೆಯ ಮಹದೇಶ್ವರ ದೇವರು, ಅವರು ಸಂಕಮ್ಮ ಅನ್ನುವಂಥ ಶಿವಭಕ್ತೆ. ಆ ಸಂಕಮ್ಮ ಎನ್ನುವ ಶಿವಭಕ್ತೆಯ ಇಬ್ಬರು ಮಕ್ಕಳಿರ್ತಾರೆ, ಕಾರಯ್ಯ ಮತ್ತು ಬಿಲ್ಲಯ್ಯ. ಅವರನ್ನ ದತ್ತು ಪಡ್ಕೊಂಡಿರ್ತಾರೆ ಯಾರು? ಮಲೆಯ ಮಹದೇಶ್ವರ. ಆ ಮಲೆಯ ಮಹದೇಶ್ವರ ಪಡ್ಕೊಂಡಂತಹ ದತ್ತು ಮಕ್ಕಳು ಪರೀಕ್ಷೆಗೆ ಒಡ್ತಾರೆ ಅಂದ್ರೆ ಇಲ್ಲಿ ಗುರು ಮತ್ತು ಶಿಷ್ಯರ ನಡುವಿನ ಒಂದು ಸಂಬಂಧ. ಆ ಗುರು ಶಿಷ್ಯರನ್ನ ಪರೀಕ್ಷೆ ಮಾಡಿ ಅವರನ್ನ ಸಮರ್ಥರಾಗಿ, ಇವರು ಶಿಷ್ಯರಾಗ್ಲಿಕ್ಕೆ ಸಮರ್ಥರೇ, ಯೋಗ್ಯರೇ ಅನ್ನೋದನ್ನ ತಿಳ್ಕೊಳ್ಳುವಂತಹ ಒಂದು ವಿಚಾರ ನಮ್ಮ ಈ ಪ್ರಸ್ತುತ ಒಂದು ಪದ್ಯದಲ್ಲಿ ಕಾಣ್ತೀವಿ. ಬನ್ನಿ ಮುಂದೆ ನೋಡೋಣ. ಈ ಪದ್ಯದ ಆಶಯ ಅಂದ್ರೆ ಈ ಪದ್ಯವನ್ನ ನಾವು ಯಾಕೆ ತಿಳ್ಕೋಬೇಕು, ಯಾಕೆ ನಮಗೆ ಈ ಪದ್ಯದ ಅವಶ್ಯಕತೆ ಇದೆ, ಯಾಕೆ ಈ ಪದ್ಯವನ್ನ ನಾವು ನೋಡ್ತೀವಿ, ಓದ್ತೀವಿ ಅಂದ್ರೆ ಇದು ಸ್ಪರ್ಧಾತ್ಮಕ ಜಗತ್ತು. ಅಂದ್ರೆ ಇದು ಪ್ರೆಸೆಂಟ್ ಸ್ಪರ್ಧಾತ್ಮಕ ಜಗತ್ತು, ತುಂಬಾ ಕಾಂಪಿಟೇಷನ್ ವರ್ಲ್ಡ್ ಅಂತ ಹೇಳ್ತೀವಿ. ಅಂದ್ರೆ ಕಾಂಪಿಟೇಷನ್ ಜಾಸ್ತಿ, ಇಲ್ಲಿ ಸ್ಪರ್ಧೆಗಳು ಜಾಸ್ತಿ, ಪ್ರತಿ ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಇದೆ. ಆ ಸ್ಪರ್ಧೆಗಳಲ್ಲಿ ನಾವು ಭಾಗವಹಿಸಬೇಕು, ಅದರಲ್ಲಿ ಯಶಸ್ಸನ್ನ ಕಾಣಬೇಕು, ಆಗ ಮಾತ್ರ ನಮಗೆ ಒಳ್ಳೆಯದನ್ನ ಸಿಗುತ್ತೆ. ಆ ಸ್ಪರ್ಧೆಯಲ್ಲಿ ಗೆದ್ದವನಿಗೆ ಸಕಲವೂ ದೊರೆಯುತ್ತದೆ, ಎಲ್ಲ ದೊರೆಯುತ್ತೆ. ಆ ಒಂದು ಪೈಪೋಟಿಯಲ್ಲಿ, ಸ್ಪರ್ಧೆಯಲ್ಲಿ ಗೆಲುವು ಬರಬೇಕು. ನಮ್ಮ ಕಾಲದಲ್ಲಿ ಸ್ಪರ್ಧೆಗೆ ವಿದ್ಯೆ ಸಾಧನವಾಗಿದೆ. ವಿದ್ಯೆಯನ್ನು ಕಲಿಯಬೇಕಾದವನಿಗೆ ಸಮರ್ಥ ಗುರುವಿನ ಆಯ್ಕೆ ಅನಿವಾರ್ಯ. ಗುರು ಸದಾಕಾಲ ಯೋಗ್ಯ ಶಿಷ್ಯನ ಶೋಧನೆಯಲ್ಲಿ ತೊಡಗಿರಬೇಕು. ಏನೋ ಇಲ್ಲಿ ಸ್ಪರ್ಧಾತ್ಮಕ ಜಗತ್ತು ನಮ್ದು, ಅದರಲ್ಲಿ ವಿದ್ಯೆ, ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಎಜುಕೇಶನ್ ಮುಖ್ಯವಾದಂತಹ, ವಿದ್ಯೆ ಅನ್ನೋದು ಮುಖ್ಯವಾದಂತಹ ಒಂದು ಸಾಧನ. ಇವತ್ತಿನ ಒಂದು ಯುಗದಲ್ಲಿ ವಿದ್ಯೆಗೆ ಇರುವಂತಹ ಒಂದು ಪ್ರಾಮುಖ್ಯತೆ ಎಲ್ಲೂ ಇಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರು ವಿದ್ಯಾವಂತರೇ ಇಲ್ಲಿ, ಅದರಲ್ಲೂ ಪ್ರತಿಯೊಂದು ಕೂಡ ಸ್ಪರ್ಧಾತ್ಮಕ ಯುಗ ಆಗಿದೆ. ಇಲ್ಲಿ ವಿದ್ಯೆಯನ್ನ ಕಲಿಬೇಕಾದ್ರೆ ಸಮರ್ಥ ಗುರುವಿನ ಆಯ್ಕೆ ಬೇಕು. ಅಂದ್ರೆ ಒಂದೊಳ್ಳೆಯ ಗುರುವಿನ, ಒಂದು ಮಗುನ ಒಂದು ಶಾಲೆಗೆ ಸೇರಿಸ್ಬೇಕಾದ್ರೆ ಅಲ್ಲಿನ ಎಜುಕೇಶನ್ ಹೇಗಿದೆ, ಅಲ್ಲಿನ ಟೀಚಿಂಗ್ ಹೇಗಿದೆ, ಅಲ್ಲಿ ಶಿಕ್ಷಕರು ಹೇಗೆ ಪಾಠ ಮಾಡ್ತಾರೆ, ಯಾವ ರೀತಿ ಮಕ್ಕಳನ್ನ ಅರ್ಥ ಮಾಡಿಸ್ತಾರೆ ಅಂತ ಹುಡುಕಿ ನಾವು ಒಂದೊಳ್ಳೆಯ ಒಂದು ಶಾಲೆಯನ್ನ, ಒಳ್ಳೆಯ ಗುರುಗಳಿರುವ ಶಾಲೆಗಳನ್ನ ಹುಡುಕ್ತಾರೆ. ಇದು ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುವಂತ ಪ್ರಸ್ತುತ ಒಂದು ಸಮಾಜದಲ್ಲಿ ನಡೀತಾ ಇರುವಂತ ವಿಚಾರ. ಆಗಿನ ಕಾಲದಲ್ಲೂ ಕೂಡ ಗುರು ಸಮರ್ಥನಾಗಿದ್ದಾನ, ಸಮರ್ಥ ಗುರುವಿನ ಒಂದು ಶೋಧನೆ ನಡೀತಾ ಇತ್ತು. ಆ ಸಮರ್ಥ ಯೋಗ್ಯ ಗುರು ಅಂದ್ರೆ ಸಮರ್ಥನಾದಂತ ಗುರುವಿನ ಹತ್ರನೇ ಶಿಷ್ಯಂದರನ್ನ ಹಾಕ್ತಾ ಇದ್ರು. ಆಗಿನ ಕಾಲದಲ್ಲಿ ಗುರುಕುಲ ಪದ್ಧತಿ ಇತ್ತು. ಗುರುಕುಲ ಪದ್ಧತಿ ಅಂದ್ರೆ ಇಂತಿಷ್ಟು ವಿದ್ಯೆ ಮುಗಿಯುವವರೆಗೆ, ಅವರ ಒಂದು ವಿದ್ಯಾಭ್ಯಾಸದ ಸಮಯ ಮುಗಿಯುವವರೆಗೂ ಆ ಗುರುವಿನ ಮನೆಯಲ್ಲೇ ಅವರು ಇರ್ಬೇಕಾಗಿತ್ತು. ಅಲ್ಲೇ ಅವರು ಇದ್ದು ಎಲ್ಲಾ ರೀತಿಯ ವಿದ್ಯೆಯನ್ನ ಕಲಿತಾ ಇದ್ರು. ಮನೆ ಕೆಲಸ ಆಗಿರ್ಬೋದು ಅಥವಾ ಎಲ್ಲ ರೀತಿಯ ವಿದ್ಯೆಗಳನ್ನ ಕಲಿತು ಅವರು ಒಂದು ಆದ ನಂತರ ಅವರು ಅವರವರ ಕೆಲಸದಲ್ಲಿ ತೊಡಗ್ತಾ ಇದ್ರು. ಹಾಗೆ ಸಮರ್ಥ ಗುರುವಿನ ಆಯ್ಕೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸಮರ್ಥ ಶಿಷ್ಯನ ಶೋಧನೆ. ಗುರುವಿಗೂ ಕೂಡ ಶಿಷ್ಯನಿಗೆ ಹೇಗೆ ಗುರು ಸಮರ್ಥನಾಗಿರ್ಬೇಕು ಅಂತ ಶೋಧನೆ ಮಾಡ್ತಾರೋ ಅಷ್ಟೇ ಮುಖ್ಯ ಗುರುವಿಗೂ ಕೂಡ ತನ್ನ ಶಿಷ್ಯ ತುಂಬಾ ಉತ್ತಮನಾಗಿರ್ಬೇಕು, ಸಮರ್ಥನಾಗಿರ್ಬೇಕು ಅನ್ನೋದು ಇದ್ದೇ ಇರುತ್ತೆ. ಅದರ ಒಂದು ಶೋಧನೆಯಲ್ಲಿ ಆ ಗುರು ತೊಡಗಿರ್ತಾನೆ. ಹಾಗೆ ಆ ಗುರು ಏನ್ ಮಾಡ್ತಾನೆ, ಒಂದು ಪರೀಕ್ಷೆಯನ್ನ ಒಡ್ತಾನೆ. ಒಂದು ಪರೀಕ್ಷೆಯಲ್ಲ, ನೂರಾರು ಪರೀಕ್ಷೆಗಳನ್ನ ಒಡ್ಡಿ ಅದರಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳನ್ನ ಶಿಷ್ಯರಾಗಿ ತಗೋತಾರೆ. ಈಗ ನಾವು ಕೂಡ ಅಷ್ಟೇ, ಸ್ಕೂಲ್ ಕಾಲೇಜ್ ಇದನ್ನೆಲ್ಲ ಓದ್ತಾ ಇರುವ ನಿಮ್ಮನ್ನ ಕೂಡ ಏನ್ ಮಾಡ್ತೀವಿ, ಪರೀಕ್ಷೆಗೆ ಒಡ್ತೀವಿ ಅಲ್ವಾ. ಪ್ರತಿ ವರ್ಷನೂ ಇಂತಿಂತಹ ಒಂದು ಸಮಯದಲ್ಲಿ ಇಂತಿಂತ ಪರೀಕ್ಷೆಗಳು ನಿಮಗಿರುತ್ತೆ. ಆ ಪರೀಕ್ಷೆಗಳನ್ನ ಪಾಸ್ ಆಗಿ ಅದರಲ್ಲಿ ಉತ್ತಮ ಅಂಕಗಳನ್ನ ಪಡೆದ ನಂತರವೇ ನೀವು ಮುಂದಿನ ಒಂದು ತರಗತಿಗೆ ಅಥವಾ ಮುಂದಿನ ಒಂದು ಹಂತಕ್ಕೆ ತಲುಪಲಿಕ್ಕೆ ಸಾಧ್ಯ. ಹೀಗೆ ಪ್ರತಿಯೊಬ್ಬರು ಕೂಡ ಪರೀಕ್ಷೆ ಒಡ್ಡು ಹಾಗೆ ಇಲ್ಲೂ ಕೂಡ ನಮ್ಮ ಮಹದೇಶ್ವರ ಅವರ ಇಬ್ಬರು ಶಿಷ್ಯರು ಯಾರೆಲ್ಲ ಕಾರಯ್ಯ ಬಿಲ್ಲಯ್ಯ ಅವರನ್ನ ಪರೀಕ್ಷೆಗೆ ಒಡ್ತಾರೆ. ಯಾವ ರೀತಿಯ ಪರೀಕ್ಷೆಗೆ ಒಡ್ತಾರೆ, ಆ ಪರೀಕ್ಷೆಯಲ್ಲಿ ಅವರು ಹೇಗೆ
ಪಾಸ್ ಆಗ್ತಾರೆ, ಅಂದ್ರೆ ಹೇಗೆ ಅವರು ಸಮರ್ಥ ಶಿಷ್ಯರು ಅಂತ ಅನಿಸ್ಕೊಳ್ತಾರೆ ಅನ್ನೋದನ್ನ ನಾವು ಈ ಒಂದು ಪದ್ಯದಲ್ಲಿ ನೋಡ್ತೀವಿ. ಮುಂದೆ ಪದ್ಯವನ್ನ ಓದೋಣ. ಲಿಂಗ ಲಿಂಗ ಎನ್ನುವರು ನಿಮ್ಮ ಲಿಂಗವ್ಯಾರು ಬಲ್ಲಾರು, ಮೂಡಲ ಮನೆಯಲ್ಲಿ ಮಾದೇವ ಏಗದಲಿತ ಹೊರಗವ್ರೆ, ಏಗದಲಿತ ಹೊರಗವ್ರೆ ಏನೆಂದು ಯೋಚನೆ ಮಾಡೋರೆ, ನಿಜ ನೋಡಿ ಕಣ್ಣು ಕೊಟ್ಟಂತ ಬ್ಯಾಡರ ಕನ್ನಯ್ಯ ಪಡೆದೀವ್ನಿ, ಸತ್ಯವಂತ ಸಂಕಮ್ಮನ್ ಮಕ್ಕಳನ್ನ ದತ್ತು ಪಡೆದೀವ್ನಿ. ಇದಿಷ್ಟನ್ನ ಹೇಳ್ತೀನಿ ನೋಡಿ. ಲಿಂಗ ಲಿಂಗ ಎನ್ನುವರು ನಿಮ್ಮ ಲಿಂಗವ್ಯಾರು ಬಲ್ಲರು. ಲಿಂಗ 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 ಅಂತೀರಾ, ಆ ಲಿಂಗದ ರೂಪದಲ್ಲಿರುವಂತ ಮಾದೇಶ್ವರ ಏನಿದ್ದಾರೆ, ಈ ಈಶ್ವರನ ಒಂದು ಲೀಲೆಯನ್ನ ಯಾರು ತಿಳಿದಿದ್ದಾರೆ, ಯಾರಿಗ್ ಗೊತ್ತು, ಯಾವ್ಯಾವ ರೀತಿಯ ಒಂದು ಪರೀಕ್ಷೆ ಮಾಡ್ತಾನೆ ದೇವ್ರು. ದೇವ್ರು ಭಕ್ತನನ್ನ ನೂರಾರು ರೀತಿಯ ಪರೀಕ್ಷೆ ಮಾಡ್ತಾನೆ. ಹಾಗೆ ಲಿಂಗ ಲಿಂಗ ಅಂತ ನಾವು ಹೇಳ್ತೀವಿ, ಆ ಲಿಂಗದಲ್ಲಿರುವಂತ ಶಿವ, ಆ ಮಹದೇಶ್ವರ ನನ್ನ ಯಾರು ಬಲ್ಲರು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಮೂಡಲ ಮಲೆಯಲ್ಲಿ ಮಾದೇವ ಏಗದಲ್ಲಿ ತಾ ಹೊರಗವ್ರೆ. ಏಗದಲ್ಲಿ ಅಂದ್ರೆ ಯೋಗದಲ್ಲಿ, ಯೋಗದಲ್ಲಿ ಯೋಗ. ಮೂಡಲ ಮಲೆಯ, ಮಲೆ ಅಂದ್ರೆ ಏನು? ಮಲೆ ಅಂದ್ರೆ ಬೆಟ್ಟ. ಮೂಡಲ ಮಲೆಯಲ್ಲಿ, ಮಲೆಯಲ್ಲಿ ಅಂದ್ರೆ ಬೆಟ್ಟದಲ್ಲಿ ಕೂತ್ಕೊಂಡು ಯೋಗದಲ್ಲಿ ಅಂದ್ರೆ ಸುಖ ನಿದ್ರೆಯಲ್ಲಿ ಆಗಿರ್ಬೋದು, ಯೋಗದಲ್ಲಿ ಸುಮ್ಮನೆ ಕೂತಿರುವಂತ ತಾ ಹೊರಗವ್ರೆ ಅಂದ್ರೆ ಯೋಗದಲ್ಲಿ ಹಾಗೆ ಹೊರಗ್ತಾ ಏನ್ ಮಾಡ್ತಿದ್ದಾರೆ ಮಾದೇವ ಅಂದ್ರೆ, ಏಗದಲ್ಲಿ ತಾ ಹೊರಗವ್ರೆ ಏನೆಂದು ಯೋಚನೆ ಮಾಡವ್ರೆ ಅಂದ್ರೆ ಯೋಗದಲ್ಲಿ ಮಲ್ಕೊಂಡು ಆ ಬೆಟ್ಟದಲ್ಲಿ ಶಿವ ಮಹಾದೇವ ಯೋಗದಲ್ಲಿ ಮಲ್ಕೊಂಡಿದ್ದಾಗ ಏನೋ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಏನು ಯೋಚನೆ ಮಾಡ್ತಿದ್ದಾರೆ, ಏನು ಯೋಚನೆ ಮಾಡ್ತಾ ಮಲ್ಗಿದ್ದಾರೆ ಮಹಾದೇವ ಅಂತ ನೋಡಿದ್ರೆ, ನಿಜ ನೋಡಿ ಕಣ್ಣು ಕೊಟ್ಟಂತ ಬ್ಯಾಡಾರ ಕನ್ನಯ್ಯ ಪಡೆದೀವ್ನಿ. ನಿಜ ಅಂದ್ರೆ ಸತ್ಯವನ್ನ, ಆ ದೇವರಲ್ಲಿ ಭಕ್ತಿಯಿಂದ ಏನ್ ಮಾಡ್ತಾನೆ ಬೇಡರ ಕಣ್ಣಪ್ಪ. ಬೇಡರ ಕಣ್ಣಪ್ಪನ ಕತೆ ಕೇಳಿದ್ದೀರಾ ಅನ್ಕೊಳ್ತೀನಿ. ಬೇಡರ ಕಣ್ಣಪ್ಪ ತನ್ನ ಒಂದು ಭಕ್ತನಾದಂತ ಈ ಶಿವನಿಗೆ ತಾನು ಬೇಟೆಯಾಡಿ ಬಂದು ಅಲ್ಲಿ ಅವನಿಗೆ ಆ ಒಂದು ದಿನ ಪ್ರತಿದಿನ ಬೇಟೆಯಾಡಿ ಬಂದು ತಾನು ಏನ್ ತಂದಿದ್ದೀನಿ ಆ ಒಂದು ಬೇಟೆಯಿಂದ ತಂದಂತ ಮಾಂಸವನ್ನ ಒಂದು ಪ್ರಸಾದವಾಗಿ ಇಡ್ತಾ ಇದ್ದ. ಒಂದು ದಿನ ಅವನಿಗೆ ಬೇಟೆ ಆಡಿ ಏನು ಸಿಗ್ಲೇ ಇಲ್ಲ. ಆಗ ಅವನು ಬೇಜಾರಿನಲ್ಲಿ, ದುಃಖದಲ್ಲಿ ಅವನ ಭಕ್ತಿಯನ್ನ ತೋಡ್ಕೊಳ್ತಾನೆ. ಆ ಒಂದು ಮಹಾದೇವನನ್ನ ಒಲಿಸ್ಕೊಳ್ಳಿಕ್ಕೆ ಅವನೇನ್ ಮಾಡ್ತಾನೆ, ತನ್ನ ಕಣ್ಣುಗಳನ್ನೇ ಕಿತ್ತು ಬೇಡರ ಕಣ್ಣಪ್ಪ ಆ ಒಂದು ಶಿವನಿಗೆ ಇಡ್ತಾರೆ. ಆ ಶಿವನಿಗೆ ಕೊಟ್ಟಂತ ತನ್ನ ಕಣ್ಣನ್ನೇ ಭಕ್ತಿಯಿಂದ ತನ್ನ ಕಣ್ಣನ್ನೇ ಕೊಟ್ಟಂತ ಬೇಡರ ಕಣ್ಣಪ್ಪನನ್ನ ನಾನು ಪಡ್ಕೊಂಡಿದ್ದೀನಿ. ಏನಾಗಿ? ಶಿಷ್ಯನಾಗಿ ಪಡ್ಕೊಂಡಿದ್ದೀನಿ. ಮಹಾದೇವ ಹಾಗೆ ಯೋಗ ನಿದ್ರೆಯಲ್ಲಿ ಯೋಚಿಸ್ತಾ ಕೂತಿದ್ದಾರೆ. ಹೇಗೆ, ಏನ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ, ಸತ್ಯವನ್ನ ನುಡಿಯುವಂತ ಅಂದ್ರೆ ಇಂಥ ಒಂದು ಭಕ್ತಿ ಇರುವಂತಹ ಬೇಡರ ಕಣ್ಣಪ್ಪನನ್ನೇ ನಾನು ಪಡ್ಕೊಂಡಿದ್ದೀನಿ. ಕಣ್ಣನ್ನ ನನಗೆ ದಾನವಾಗಿ ಕೊಟ್ಟಂತ ಕಣ್ಣನ್ನೇ ನನಗೆ, ಶಿವನ ಕಣ್ಣಿಗೆ ಏನೋ ಪೆಟ್ಟು ಬಿದ್ದಾಗ ಆ ಒಂದು ಕಣ್ಣನ್ನ ಕಿತ್ತು ಕೊಡ್ತಾನೆ ಬೇಡರ ಕಣ್ಣಪ್ಪ. ಅದನ್ನ ಇಲ್ಲಿ ಹೇಳ್ತಾರೆ, ಬೇಡರ ಕಣ್ಣಪ್ಪನನ್ನೇ ನಾನು ಪಡ್ಕೊಂಡಿದ್ದೀನಿ. ಸತ್ಯವಂತೆ ಸಂಕಮ್ಮ ಮಕ್ಕಳ ನಾ ದತ್ತುವಾಗಿ ಪಡೆದೀವ್ನಿ. ಸತ್ಯವಂತೆ ಅಂದ್ರೆ ಸತ್ಯವನ್ನ ನುಡಿತಾ ಇರುವಂತಹ ಶಿವಭಕ್ತೆಯಾದ ಸಂಕಮ್ಮ. ಶಿವಭಕ್ತೆಯಾದ ಸಂಕಮ್ಮನ ಇಬ್ರು ಮಕ್ಕಳನ್ನ ನಾನು ಪಡ್ಕೊಂಡಿದ್ದೀನಿ. ಏನಾಗಿದೆ ಇಲ್ಲಿ? ಲಿಂಗ ಲಿಂಗ ಅಂತ ಹೇಳ್ತೀವಿ. ಆ ಲಿಂಗದಲ್ಲಿರುವಂತಹ ಮಹಾದೇವನ ಲೀಲೆಯನ್ನ ಯಾರು ತಿಳಿದಿಲ್ಲ, ಯಾರಿಗೂ ಅದು ಗೊತ್ತಾಗಲ್ಲ. ಯಾಕೆ ಅಂದ್ರೆ, ಮೂಡಲ ಮನೆಯಲ್ಲಿ ಮಹಾದೇವ ಯೋಗದಲ್ಲಿ ಮಲ್ಕೊಂಡು ಏನನ್ನ ಯೋಚನೆ ಮಾಡ್ತಿದ್ದಾನೆ. ಏನ್ ಯೋಚನೆ ಮಾಡ್ತಿದ್ದಾನೆ ಅಂದ್ರೆ, ಓಹೋ, ನಿಜ ನುಡಿದ ಅಂದ್ರೆ ಸತ್ಯವನ್ನ ಹೇಳಿದಂತ ಈ ಬೇಡರ ಕಣ್ಣಪ್ಪ ಕಣ್ಣನ್ನೇ ನನಗೆ ದಾನವಾಗಿ ಕೊಟ್ಟಿರುವಾಗ, ಈ ಸತ್ಯವಂತ ಸಂಕಮ್ಮನ ಮಕ್ಕಳನ್ನ ನಾನು ದತ್ತುವಾಗಿ ಪಡ್ಕೊಂಡಿದ್ದೀವಿನಿ. ಇದಿಷ್ಟನ್ನ ಯೋಚನೆ ಮಾಡ್ತಾ ಇರ್ತಾರೆ. ಏನು ಅಂತ? ಬೇಡರ ಕಣ್ಣಪ್ಪನನ್ನ ಪಡ್ಕೊಂಡಿದ್ದೀನಿ ದತ್ತುವಾಗಿ, ಮಕ್ಕಳಾಗಿ, ಶಿಷ್ಯರಾಗಿ. ಹಾಗೆ ಅದರ ಜೊತೆಗೆ ಸಂಕಮ್ಮನ ಮಕ್ಕಳನ್ನು
ಪಡ್ಕೊಂಡಿದ್ದೀನಿ. ಈಗ ಮುಂದೆ ನೋಡಿ ಏನು ಅಂತ. ಎಷ್ಟೊತ್ತು ಯಾವ ಗಳಿಗೆಯಲ್ಲಿ ಈ ಮಕ್ಕಳು ಬಿಟ್ಟು ಹೋಗೋರೆಲ್ಲ, ಕಡ್ಡಿ ಹಳ್ಳಕ್ಕೆ ಶಿಶು ಮಕ್ಕ ನನ್ಗೆ ಪುಷ್ಪ ತರದೋಕೆ ಹೋಗೋರೆ. ಇವು 3 ಜನರ ಸತ್ಯವನ ತಿಳಿಬೇಕಂತಾರೆ ಮಾದೇವ. ಮಗ ಮಾಯಾದ ಮಳೆಯ ಕರೆದು ನಾನು ಈ ಮಕ್ಕಳ ಸತ್ಯ ನೋಡ್ಬೇಕು. ದೇವೇಂದ್ರ ಪತಿಯ ಬಳುಗೆ ನನ್ನ ಮುದ್ದು ಮಾದೇವ ಬಂದೋರೆ. ಎಷ್ಟೊತ್ತು ಯಾವ ಗಳಿಗೆಲೂ ಈ ಮಕ್ಕಳು ಬಿಟ್ಟು ಹೋಗೋರಲ್ಲ. ಅಂದ್ರೆ ಮಾದೇವ ಆ ಒಂದು ಬೆಟ್ಟದಲ್ಲಿ ಯೋಗದಲ್ಲಿ ಮಲ್ಕೊಂಡು ಯೋಚನೆ ಮಾಡ್ತಿದ್ದಾರೆ. ಬೇಡರ ಕಣ್ಣಪ್ಪನನ್ನ ಶಿಷ್ಯನಾಗಿ ಪಡ್ಕೊಂಡಿದ್ದೀನಿ, ಸತ್ಯವಂತೆ ಸಂಕಮ್ಮನ ಮಕ್ಕಳನ್ನ ಪಡ್ಕೊಂಡಿದ್ದೀನಿ ದತ್ತುವಾಗಿ. ಈಗ ನಾನು ಏನ್ ಮಾಡಬೇಕು? ಈ 3 ಮಕ್ಕಳು ಸತ್ಯವಂತರ ಅಥವಾ ನನ್ನ ಶಿಷ್ಯರಾಗಿರ್ಲಿಕ್ಕೆ ಯೋಗ್ಯರ ಅಂತ ಪರೀಕ್ಷೆ ಮಾಡಬೇಕು. ಎಷ್ಟೊತ್ತು ಯಾವ ಗಳಿಗೆಲು ಅಂದ್ರೆ ಗಳಿಗೆಯಲ್ಲಿ, ವೇಳೆಯಲ್ಲಿ, ಸಮಯದಲ್ಲೂ, ಯಾವ ಸಮಯದಲ್ಲೂ ಎಷ್ಟೊತ್ತಾದ್ರೂ ಈ ಮಕ್ಕಳು ಬಿಟ್ಟು ಹೋಗೋರಲ್ಲ. ಅಂದ್ರೆ ಈ 3 ಮಕ್ಕಳು ನನ್ನನ್ನ ಬಿಟ್ಟು ಎಲ್ಲಿಗೂ ಹೋಗೋರಲ್ಲ ಅಂತ ಶಿವ ತಿಳ್ಕೊಂಡಿದ್ದಾನೆ. ಕಡ್ಡಿ ಹಳ್ಳಕ್ಕೆ ಶಿಶು ಮಕ್ಕ ನಂಗೆ ಪುಷ್ಪ ತರೋದಕ್ಕೆ ಹೋಗವ್ರೆ. ಅಂದ್ರೆ ಪುಷ್ಪವನ್ನ, ಅಂದ್ರೆ ಆ ಕಡ್ಡಿ ಹಳ್ಳ ಅನ್ನೋ ಜಾಗದಲ್ಲಿ ಹೂವನ್ನ ಕಿತ್ಕೊಂಡು ಬರ್ಲಿಕ್ಕೆ ನನ್ನ ಪೂಜೆಗೆ, ಅಂದ್ರೆ ಮಾದೇವ ಯೋಚನೆ ಮಾಡ್ತಿರೋದು ನನ್ನ ಪೂಜೆಗೆ ಈ ಮಕ್ಕಳು 3 ಜನ ಮಕ್ಕಳು ಕಡ್ಡಿ ಹಳ್ಳಕ್ಕೆ ಹೋಗಿ ಪುಷ್ಪವನ್ನ, ಹೂಗಳನ್ನ ಕಿತ್ತು ತರ್ಲಿಕ್ಕೆ ಹೋಗಿದ್ದಾರೆ. ಇವು 3 ಜನರ ಸತ್ಯವ ನಾ ತಿಳಿಬೇಕಂತಾರೆ ಮಾದೇವ. ಈ 3 ಜನ ಇದಾರಲ್ಲ, ಬ್ಯಾಡ್ರ ಕಣ್ಣಪ್ಪ, ಬಿಲ್ಲಯ್ಯ, ಕಾರಯ್ಯ, ಈ 3 ಜನರ ಸತ್ಯವನ್ನ ನಾ ತಿಳಿಬೇಕು ಅಂತ ಯೋಗದಲ್ಲಿ ಕೂತ್ಕೊಂಡು ಶಿವ ಯೋಚನೆ ಮಾಡ್ತಿದ್ದಾರೆ. ಮಗ ಮಾಯಾದ ಮಳೆಯ ಕರ್ದು ನಾನು ಈ ಮಕ್ಕಳ ಸತ್ಯ ನೋಡ್ಬೇಕು. ಕರ್ದು ಅಂದ್ರೆ ಕರಿಯೋದು, ಮಳೆಯನ್ನ ಕರಿಯೋದು. ಅಂದ್ರೆ ಮಗ ಮಾಯದ ಮಳೆ, ಸಡನ್ ಆಗಿ ಒಂದು ಮಾಯದ ಮಳೆಯನ್ನ ಸೃಷ್ಟಿಸ್ಬೇಕಲ್ಲಿ, ಜೋರಾದ ಮಳೆಯನ್ನ ಸೃಷ್ಟಿಸಿ ಈ ಮಕ್ಕಳು ಸತ್ಯವಂತರ ಅಂತ ನೋಡ್ಬೇಕು. ಅಂದ್ರೆ ಎಂಥ ಕಷ್ಟದ ಪರಿಸ್ಥಿತಿ ಇದ್ರೂ ನನ್ನ ಮಾದೇವನನ್ನ ಬಿಟ್ಟು ಹೋಗ್ತಾರ ಇಲ್ವಾ ಅಂತ ನಾನು ಪರೀಕ್ಷೆ ಮಾಡಬೇಕು ಅಂತ ಈ ಒಂದು ಯೋಚನೆಯನ್ನ ಮಾಡ್ತಾರೆ. ದೇವೇಂದ್ರ ಪತಿಯ ಬಳುಗೆ ನನ್ನ ಮುದ್ದು ಮಾದೇವ ಬಂದವ್ರೆ. ಬಳುಗೆ ಅಂದ್ರೆ ಬಳಿಗೆ, ಹತ್ತಿರಕ್ಕೆ. ಯಾರ ಹತ್ತಿರಕ್ಕೆ? ದೇವೇಂದ್ರನ ಹತ್ರಕ್ಕೆ. ಇಂದ್ರ ಮಳೆಯನ್ನ ಸುರಿಸುವಂತಹ ದೇವೇಂದ್ರನ ಬಳಿಗೆ ನನ್ನ ಮುದ್ದು ಮಾದೇವ ಬಂದವ್ರೆ. ಮುದ್ದು ಮಾದೇವ ಎಲ್ಲಿಗೆ ಬಂದಿದ್ದಾರೆ? ಮುದ್ದು ಮಾದೇವ ದೇವೇಂದ್ರನ ಹತ್ತಿರ ಬಂದಿದ್ದಾರೆ. ಮುದ್ದು ಮಾದೇವ ದೇವೇಂದ್ರನ ಹತ್ರ ಹೋಗ್ಬಿಟ್ಟು ಈಗ ಏನ್ ಯೋಚನೆಯಲ್ಲಿದ್ದಾರೆ? ಜೋರಾದ ಮಳೆನ ಸುರಿಸುವಂತೆ ಅವನಿಗೆ ಹೇಳ್ಬಿಟ್ಟು ಈ ಮಕ್ಕಳನ್ನ ಸತ್ಯವಂತರ ಅಂತ ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಎಷ್ಟೊತ್ತು ಯಾವ ಗಳಿಗೆಯಲ್ಲೂ ನನ್ನ ಮಕ್ಕಳು ನನ್ನನ್ನ ಬಿಟ್ಟು ಹೋಗಲ್ಲ ಅನ್ನೋ ನಂಬಿಕೆ ನನಗಿದೆ ಅಂತ ಮಾದೇವ ಅನ್ಕೊಂತಾರೆ. ಕಡ್ಡಿ ಹಳ್ಳಕ್ಕೆ ಹೂ ತರ್ಲಿಕ್ಕೋಸ್ಕರ, ಯಾರಿಗೆ ಹೂವು? ಶಿವನ ಪೂಜೆಗೆ, ಮಾದೇವನ ಪೂಜೆಗೆ ಹೂ ತರ್ಲಿಕ್ಕೋಸ್ಕರ ಮಕ್ಕಳು ಹೋಗಿದಾರಲ್ಲ, ನಾನು ಇದೇ ಸಂದರ್ಭದಲ್ಲಿ ಏನ್ ಮಾಡ್ತೀನಿ? ಅವರು ಸತ್ಯವಂತರ ಅಂತ 3 ಮಕ್ಕಳನ್ನ ನಾನು ಪರೀಕ್ಷೆ ಮಾಡಬೇಕು. ಹೇಗೆ ಪರೀಕ್ಷೆ ಮಾಡಬೇಕು? ಹೇಗೆ? ಮಾಯದ ಮಳೆಯನ್ನ ಕರೆದು ಅಂದ್ರೆ ಕರೆದು, ಮಳೆ ಸುರಿಸಿ ನಾನು ಈ ಮಕ್ಕಳ ಸತ್ಯ ನೋಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ದೇವೇಂದ್ರನ ಬಳಿಗೆ ಹೋಗಿ ಮುದ್ದು ಮಾದೇವ ಮಾತಾಡ್ತಾನೆ. ಇದಿಷ್ಟ ಅರ್ಥ ಆಯ್ತಾ? ಸೊ ಏನು? ಬಿಲ್ಲಯ್ಯ, ಕಾರಯ್ಯ, ಬ್ಯಾಡ್ರ ಕಣ್ಣಪ್ಪ ಈ 3 ಮಕ್ಕಳನ್ನ ಈಗ ಪರೀಕ್ಷೆ ಮಾಡುವ ಸಮಯ. ಯಾವ ರೀತಿಯಲ್ಲಿ ಪರೀಕ್ಷೆ ಅಂತ ನೋಡೋಣ ಬನ್ನಿ ಮುಂದೆ. ಹಳ್ಳ ಕೊಳ್ಳ ತುಂಬಿ ತುಳುಕೋವ ಮಾಯದ ಮಳೆಯ ಕಳುಗಪ್ಪ, ವಾಸುದೇವನ ಕೂಗಿದರು ನನ್ನ ಮಾಯ್ಕರ ಮಾದೇವ. ಜಗತ್ತೆವೆಲ್ಲ ಬುಗುರಿ ತಿರಿಯೊಂಗೆ ಸುಂಟರ ಗಾಳಿಯ ಕಳುಗಪ್ಪ, 4 ಲೋಕನು ಏಕವಾಗಿ ನೀ ಬೀಸಬೇಕೆಂದ ಮಾದೇವ. ಈ ಕೆಂಡಗಣ್ಣಯ್ಯ ಮಾತಿಗೆ ನೀವು ಉತ್ತರ ಹೇಳಿರೋ ಏನ್ರಪ್ಪ. ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನೋಡಿ ಏನು ಹೇಳ್ತಿದ್ದಾರೆ? ಹಳ್ಳ ಕೊಳ್ಳ ತುಂಬಿ ತುಳುಕುವ ಮಾಯಾದ ಮಳೆಯ ಕಳುಗಪ್ಪ.
ಕಳುಗಪ್ಪ ಅಂದ್ರೆ ಮಳೆಯನ್ನ ಹೊಡಿಸು, ಮಳೆಯನ್ನ ಕಳಿಸು, ಕಳುಹಿಸು ಅಂದ್ರೆ ಹಳ್ಳ ಕೊಳ್ಳ ಎಲ್ಲ ತುಂಬಿ ತುಳುಕೋ ಹಾಗೆ ನೀನ್ ಜೋರಾದಂತಹ ಒಂದು ಮಾಯದ ಮಳೆಯನ್ನ ಸೃಷ್ಟಿ ಮಾಡು ಅಂತ ಇಂದ್ರನ ಹತ್ರ ಕೇಳ್ಕೊತಾನೆ. ಯಾರು? ಶಿವ, ಮಾದೇವ. ವಾಸುದೇವನ ಕೂಗಿದರು ನನ್ನ ಮಾಯ್ಕರ ಮಾದೇವ. ವಾಸುದೇವನನ್ನ ಕೂಗಿದ್ರು, ವಾಸುದೇವನನ್ನ ವಿಷ್ಣುವನ್ನ ಕೂಗಿದ್ರು ಮಾಯ್ಕರ ಮಾದೇವ. ಜಗತ್ತೆಲ್ಲ ಬುಗುರಿ ತಿರಿಯೊಂಗೆ ಸುಂಟರ ಗಾಳಿಯ ಕಳುಗಪ್ಪ, ಸುಂಟರ ಗಾಳಿಯನ್ನ ಮಾಡು. ಜಗತ್ತೇ, ಇಡೀ ಜಗತ್ತು ಭೂಮಂಡಲ ತಿರುಗುವಂತಹ ಜೋರಾದ ಒಂದು ಸುಂಟರ ಗಾಳಿಯನ್ನ ಬೀಸು, ಸೃಷ್ಟಿ ಮಾಡು. 4 ಲೋಕನು ಎಕುವಾಗಿ ನೀ ಬೀಸಬೇಕೆಂದ ಮಾದೇವ. 4 ಲೋಕನು ಆಶ್ಚರ್ಯ ಪಡಬೇಕು, ಹಾಗೆ 4 ಲೋಕನು ಏನಾಗ್ಬೇಕು? ನೀರಲ್ಲಿ ಮುಳುಗೋಗ್ಬೇಕು. ಆ 4 ಲೋಕನು ತಿರುಗಬೇಕು. ಆ ತರ ನೀನು ಬೀಸ್ಬೇಕು. ಯಾವುದನ್ನ? ವಾಸುದೇವನಿಗೆ ಸುಂಟರ ಗಾಳಿಯನ್ನ. ಜಗತ್ತೆಲ್ಲ ಬುಗುರಿ ತಿರಿಯೊಂಗೆ ಸುಂಟರ ಗಾಳಿಯ ಕಳುಗಪ್ಪ. ನೋಡಿ, ಏನೋ ವಾಸುದೇವನನ್ನ ಕೂಗ್ಬಿಟ್ಟು ಜಗತ್ತೆಲ್ಲ ಬುಗುರಿಯ ಹಾಗೆ ತಿರುಗಬೇಕು, ಹಾಗೆ 4 ಲೋಕನು ಎಕುವಾಗಿ ಅಂದ್ರೆ ಹೆದರ್ಕೊಳ್ಬೇಕು, ಹಾಗೆ ಅದು ನೀನು ಸುಂಟರ ಗಾಳಿಯನ್ನ ತರಬೇಕು. ಈ ಕೆಂಡಗಣ್ಣನಯ್ಯ ಮಾತಿಗೆ ನೀ ಉತ್ತರ ಹೇಳಿರೋ ಏನ್ರಪ್ಪ? ಕೆಂಡಗಣ್ಣ ಯಾರು? ಕೆಂಡಗಣ್ಣ ಬೆಂಕಿಯ ಕಣ್ಣು, 3ನೆಯ ಕಣ್ಣಿರುವಂತ ಶಿವ. ಆ ಮಾದೇವ ಕೇಳ್ತಾ ಇದ್ದಾರೆ, ಈ ಕೆಂಡಗಣ್ಣನ ಅಂದ್ರೆ ನನ್ನ ಮಾತಿಗೆ ನೀ ಉತ್ತರ ಹೇಳ್ರಪ್ಪ. ದೇವೇಂದ್ರನನ್ನ, ವಾಸುದೇವನನ್ನ, ವಾಯುದೇವನನ್ನ ಕರೆದ್ಬಿಟ್ಟು ಅವರು ಹೇಳ್ತಾರೆ, ನೀನು ಮಾಯದಂತ ಮಳೆ ಬೀಳಿಸ್ಬೇಕು, ಹಾಗೆ ಜೋರಾದ ಸುಂಟರ ಗಾಳಿಯನ್ನ ಬೀಸ್ಬೇಕು, ನೀನು ಈ ತರ ಮಾಡಬೇಕು ಅಂತ ಶಿವ ಅವರಿಗೆ ಹೇಳಿದಾಗ, ಅವರು ಏನು ಉತ್ತರ ಹೇಳಿದಾಗ, ಈ ಹೇಳದೇ ಇದ್ದಾಗ ಕೆಂಡಗಣ್ಣನ ಮಾತಿಗೆ ನೀವು ಏನು ಉತ್ತರ ಹೇಳ್ತೀರಾ? ನಾನು ಕೇಳ್ತಾ ಇದ್ದೀನಲ್ಲ, ಅದನ್ನ ನೀವು ಮಾಡ್ತೀರಾ? ನಾನು ಹೇಳ್ತಿರೋದನ್ನ ಮಾಡ್ತೀರಾ? ಏನು ಹೇಳಿ ಅಂತ ಶಿವ ಆ ಒಂದು ಇಂದ್ರನನ್ನ ಮತ್ತೆ ವಾಸುದೇವನನ್ನ, ವಾಯುದೇವನನ್ನ ಕೇಳ್ತಾರೆ. ಈಗ ಮುಂದೆ, ಒಪ್ಪುಕೊಂಡೋ ಮಾದೇವ ನೀವ್ ಒಪ್ಪುದಂಗೆ ಮಾಡ್ತೀವಿ, ಗುಡುಗ ಜಮ್ಮನ ಕರೆದವ್ರೆ ನೀ ಗುಡುಗ ಬೇಕು ಅಂದವ್ರೆ, ನೀ ಮಗ ಬೊಮ್ಮರಾಯನ ಕಟ್ಕೊಂಡು ನೀ ಮಾಯದ ಸಿಳ್ಳ ಕೊಡಬೇಕು, ನನ್ನ ಮಾದೇವನ ಮಾತ ಕೇಳವ್ರೆ, ಕಾರೆಂಬ ಕತ್ತಲ ಮಾಡ್ಯವ್ರೆ, ಕಾರೆಂಬ ಕತ್ತೆಲ್ಲ ಮಾಡವ್ರೆ, ಜೋರೆಂಬ ಮಳೆಯ ಕರೆದವ್ರೆ. ಕೆಂಡಗಣ್ಣನಾದ ಶಿವನ ಮಾತಿಗೆ ಯಾರಾದ್ರೂ ವಿರುದ್ಧ ಹೇಳ್ತಾರಾ? ಇಲ್ಲಪ್ಪ, ನನ್ ಮಾಡಕ್ಕಾಗಲ್ಲ, ಅಂತ ಮಾಯದಂತ ಮಳೆ ಹೊಡಿಯಕ್ಕಾಗಲ್ಲ ಅಂತ ಹೇಳಕ್ಕಾಗತ್ತಾ? ಒಪ್ಕೊಂಡೋ ಮಾದೇವ, ನೀ ಒಪ್ಪುದಂಗೆ ಮಾಡ್ತೀವಿ, ನೀನ್ ಒಪ್ಪುದಂಗೆ, ನೀ ಹೇಳ್ದಂಗೆ ನಾವು ಮಾಡ್ತೀವಿ, ನೀನ್ ಹೇಳ್ದ ಮಾತನ್ನ ನಾವು ಒಪ್ಕೊಂಡಿದೀವಿ ಅಂತ ಆ ಇಂದ್ರದೇವ, ವಾಯುದೇವ, ವಾಸುದೇವ ಹೇಳ್ತಾರೆ. ಆಮೇಲೆ ಶಿವ ಹೇಳ್ತಾನೆ, ಗುಡುಗ ಜಮ್ಮನ ಕರೆದವ್ರೆ ನೀ ಗುಡುಗ ಬೇಕು ಅಂದವ್ರೆ. ಗುಡುಗ ಜಮ್ಮ ಅಂದ್ರೆ ಗುಡುಗು, ಜೋರಾದ ಗುಡುಗು ಅನ್ನ ಸೃಷ್ಟಿ ಮಾಡುವಂತ ಗುಡುಗಾಜಮ್ಮನ ಕರೆದ್ಬಿಟ್ಟು ನೀ ಜೋರಾಗಿ ಏನ್ ಮಾಡ್ಬೇಕು? ಗುಡುಗಬೇಕು ಅಂತ ಹೇಳಿದ್ದಾರೆ. ಶಿವ ಜೋರಾಗಿ ಮಾಯದಂತ ಮಳೆ ಹೊಡಿಬೇಕು ಅಂತ ಈ ದೇವೇಂದ್ರನಿಗೆ, ಇಂದ್ರನಿಗೆ, ವಸುದೇವ ವಾಯುದೇವನನ್ನ ಕರೆದ್ಬಿಟ್ಟು ಏನ್ ಹೇಳಿದ್ದಾರೆ? ಸುಂಟ್ರ ಗಾಳಿಯನ್ನು ಸೃಷ್ಟಿ ಮಾಡಬೇಕು ಅಂತ. ಗುಡುಗಾಜಮ್ಮನ ಕರೆದ್ಬಿಟ್ಟು ಜೋರಾಗಿ ಗುಡುಗಬೇಕು ಅಂತ. ನೀ ಮಗ ಬೊಮ್ಮರಾಯನ್ನ ಕಟ್ಕೊಂಡು ನೀ ಮಾಯಾದ ಸಿಳ್ಳ ಹೊಡಿಬೇಕು. ಸಿಳ್ಳ ಅಂದ್ರೆ ಸಿಡಿಲು, ಸಿಡಿಲು, ಜೋರಾದ ಸಿಡಿಲು, ಲೈಟಿಂಗ್ಸ್, ಜೋರಾಗಿ ಸಿಡಿಲು, ಗುಡುಗು, ಜೋರಾದ ಗಾಳಿ, ಜೋರಾದ ಮಳೆ ಮರೆಸ್ಬೇಕು. ನನ್ನ ಮಾದೇವ್ನ ಮಾತಾ ಕೇಳವ್ರೆ, ಕಾರೆಂಬ ಕತ್ತಲ್ಯ ಮಾಡವ್ರೆ. ಕಾರೆಂಬ ಅಂದ್ರೆ ತುಂಬಾ ದಟ್ಟವಾದ ಒಂದು ಕತ್ತಲು, ಕಾರ್ಮೋಡ, ಕಪ್ಪು ಬಣ್ಣದ ಮೋಡ, ಕಪ್ಪು ಬಣ್ಣ, ಕಾರೆಂಬ ಕತ್ತಲು, ಫುಲ್ ಪೂರ್ತಿ ಭೂಮಂಡಲವೇ ಇದ್ದಕ್ಕಿದ್ದಂತೆ ಕತ್ತಲಾಗ್ಬಿಡುತ್ತೆ. ಕತ್ತಲು ಆವರಿಸಿದೆ, ಕಾರೆಂಬ ಕತ್ತಲ ಮಾಡೋರೆ, ಜೋರೆಂಬ ಮಳೆಯ ಕರೆದವ್ರೆ. ಇದು ಗ್ರಾಮ್ಯ ಶಬ್ದಗಳು, ಅಂದ್ರೆ ಹಳ್ಳಿ ಭಾಷೆಯಲ್ಲಿ ಆ ಒಂದು ಇರುವಂಥದ್ದು. ಜೋರೆಂಬ ಮಳೆಯ ಅಂದ್ರೆ ಜೋರಾದಂಥ ಮಳೆ, ಸಡನ್ ಆಗಿ ಇದ್ದಕ್ಕಿದ್ದಂತೆ
ಕಗ್ಗತ್ತಲು, ಕಪ್ಪಾಗಿ ಕತ್ತಲು ಆವರಿಸ್ಬಿಟ್ಟಿದೆ ಪೂರ್ತಿಯಾಗಿ. ಇಡೀ ಭೂಮಂಡಲವೇ ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಬರ್ಲಿಕ್ಕೆ ಶುರುವಾಯ್ತು. ಅರ್ಥ ಆಯ್ತಾ? ಏನೇನ್ ಪರೀಕ್ಷೆ? ಮಾಯದಂತ ಮಳೆ, ಜೋರಾದ ಮಳೆ, ಸುಂಟರ್ ಗಾಳಿ, ಗುಡುಗು, ಸಿಡಿಲು, ಪೂರ್ತಿ ಭೂಮಂಡಲವೇ ಹೇಗಾಗಿದೆ? ಕಗ್ಗತ್ತಲಿನಿಂದ ಕೂಡಿದೆ. ಈಗ ಪರೀಕ್ಷೆ ಶುರುವಾಗ್ತಾ ಇದೆ. ಅಲ್ಲಿ ನೋಡಿ, ಈಗ ಮುಂದಕ್ಕೆ ನೋಡಿ. ಓನೋನು ಚೆಂಡುನ ಗಾತ್ರ ಹನಿಗಳು ಅಟ್ಟ ಬೆಟ್ಟಕ್ಕೆ ಸುರಿಯಾವು, ಗಂಗೆ ಸುರಿಯುವ ರೌಸಿಗೆ ಭೂಮಿ ಆಕಾಶ ಒಂದಾದಾವು, ಕಾಡು ಪ್ರಾಣಿಗಳು ಮಾದೇವ ಕುರ್ಕಲ್ಲೆಲ್ಲ ತೇಲಿಯಾವು, ಆನೆ ಆನೆ ಮತ್ತಾನೆ ಇಂಡ ಹೊತ್ಕೊಂಡೋಯ್ತಾಳೆ ಗಂಗಮ್ಮ, ಗುಡುಗು ಸಿಳ್ಳೆನ ರೌಸಿಗೆ ನಡುಗೋದು 4 ಲೋಕಗಳು. ಓನೋನು ಚೆಂಡುನ ಗಾತ್ರ ಹನಿಗಳು ಅಟ್ಟ ಬೆಟ್ಟಕ್ಕೆ ಸುರಿಯಾವು. ಒಂದೊಂದು ಹನಿಗಳು ಹೇಗಿತ್ತು ಅಂದ್ರೆ ದೊಡ್ಡ ದೊಡ್ಡ ಚೆಂಡಿನ ಗಾತ್ರ, ಬಾಲ್ ಅಂತ ಹೇಳ್ತೇವಲ್ಲ, ಚೆಂಡಿನ ಗಾತ್ರ ಅಂದ್ರೆ ಅಷ್ಟು ದೊಡ್ಡ ದೊಡ್ಡ ಹನಿಗಳ ಮಳೆಗಳು ಬೆಟ್ಟ ಗುಡ್ಡಗಳಲ್ಲೆಲ್ಲ ಸುರಿತಾ ಇದ್ವು. ಗಂಗೆ ಸುರಿಯುವ ರೌಸಿಗೆ, ಗಂಗೆ ಸುರಿಯುವ ರೌಸಿಗೆ ಅಂದ್ರೆ ರಭಸಕ್ಕೆ, ರಭಸಕ್ಕೆ, ರೌಸಿಗೆ ಇದು ಗ್ರಾಮ್ಯ ಪದ ಆಗುತ್ತೆ, ನೋಡ್ಕೊಳ್ಳಿ. ಗಂಗೆ ಸುರಿಯುವ ರಭಸ ಹೇಗಿತ್ತು ಅಂದ್ರೆ ಭೂಮಿ ಆಕಾಶ ಒಂದಾದು, ಭೂಮಿ ಆಕಾಶ ಎರಡು ಒಂದೇನೋ ಅನ್ನೋ ತರ ಮಳೆ ಹೊಡಿತಾ ಇತ್ತು. ಒಂದೊಂದು ಚೆಂಡಿನ ಗಾತ್ರದ ಹನಿಗಳು ಬೀಳ್ತಾ ಇದೆ ಅಂದ್ರೆ ಮಾಯದಂತ ಮಳೆ ಅಲ್ವಾ. ಆ ಮಳೆ ಹೇಗಿತ್ತು? ಬೆಟ್ಟ ಗುಡ್ಡಗಳೆಲ್ಲ ಹರಿದು ಅದೆಲ್ಲ ಏನಾಯ್ತು? ಆಕಾಶ ಭೂಮಿ ಎರಡು ಒಂದೇ ಸಮ ಆಗಿರೋ ಹಾಗೆ ಮಳೆಯ ರಭಸ ಇತ್ತು. ಕಾಡು ಪ್ರಾಣಿಗಳು ಮಾದೇವ ಕೊರ್ಕುಲಲ್ಲೆಲ್ಲ ತೇಲೆವು, ಹಳ್ಳ ನದಿಗಳಲ್ಲೆಲ್ಲ ಕಾಡು ಪ್ರಾಣಿಗಳು, ಇಡೀ ಕಾಡುಗಳಲ್ಲೆಲ್ಲ ಕಾಡು ಪ್ರಾಣಿಗಳು ಏನಾಗ್ತಾ ಇದ್ವು? ನೀರಲ್ಲಿ, ಆ ಗಂಗೆಯಲ್ಲಿ ತೇಲ್ತಾ ಇದ್ವು. ಆನೆ ಮದ್ದಾನೆ ಇಂಡ ಹೊತ್ಕೊಂಡು ಹೋಯ್ತಾಳೆ ಗಂಗಮ್ಮ. ಎಂತ ಒಂದು ರಭಸದ ಮಳೆಯಾಗಿರ್ಬೇಕು. ಆನೆಗಳು ದೊಡ್ಡ ಗಾತ್ರದ ಪ್ರಾಣಿ, ಕಾಡು ಪ್ರಾಣಿಗಳಲ್ಲಿ ಅಂತ ಆನೆಗಳ ಹಿಂಡು ಅಂದ್ರೆ ಗುಂಪು, ಹಿಂಡು ಅಂದ್ರೆ ಗುಂಪನ್ನೇ. ಆನೆಗಳ ಹಿಂಡು ದೊಡ್ಡ ದೊಡ್ಡ ಆನೆಗಳ ಗುಂಪು ಅನ್ನೇ ಹೊತ್ಕೊಂಡು ಆ ನೀರಲ್ಲಿ ತೇಲಿಸ್ಕೊಂಡು ಹೋಗ್ತಾ ಇದ್ಲು ನಮ್ಮ ಗಂಗಮ್ಮ. ಎಂಥ ಮಳೆ ಆಗಿರ್ಬೇಕು ಯೋಚನೆ ಮಾಡ್ಕೊಳ್ಳಿ. ಗುಡುಗು ಸಿಳ್ಳೆನ ರೌಸಿಗೆ ನಡುಗೋದು 4 ಲೋಕಗಳು. ಸಿಳ್ಳೆ ಅಂದ್ರೆ ಆಗ್ಲೇ ಹೇಳ್ದೆ ಅಲ್ವಾ, ಸಿಡಿಲು. ರೌಸು ಅಂದ್ರೆ, ರೌಸಿಗೆ ಅಂದ್ರೆ ರಭಸಕ್ಕೆ. ನಮ್ಮ ನಾರ್ಮಲ್ ಮಳೆಯಲ್ಲೇ ಗುಡುಗು ಸಿಡಿಲು ಅಂದ್ರೆ ಅಬ್ಬಬ್ಬಾ ಅನ್ಕೋತೀವಿ ನಾವು. ಇಂಥ ಒಂದು ಮಾಯದ ಮಳೆ ಅಂದ್ರೆ ಯೋಚನೆ ಮಾಡಿ, ಸಿಡಿಲಿನ ರಭಸಕ್ಕೆ 4 ಲೋಕಗಳು ಕೂಡ ಹೆದರ್ಕೊಂಡ್ಬಿಟ್ವು. ಇಡೀ ಭೂಮಿ ಆಕಾಶ ಒಂದಾಗಿ ಆ ಗಂಗೆ ಹರಿತಾ, ಹಳ್ಳ ಕೊಳ್ಳಗಳೆಲ್ಲ ನೀರು, ಭೂಮಿ ಎಲ್ಲ ನೀರು ಪಾಲು. ಹಿಂಡು ಆನೆಗಳನ್ನ ತೇಲಿಸ್ಕೊಂಡು ಕಾಡು ಪ್ರಾಣಿಗಳೆಲ್ಲ ನೀರಲ್ಲಿ ತೇಲ್ತಾ ಆ ಗುಡುಗು ಸಿಡಿಲಿನ ಒಂದು ರಭಸಕ್ಕೆ ಲೋಕದ ಎಲ್ಲರೂ ನಡುಗ್ಲಿಕ್ಕೆ ಶುರುವಾದ್ರು. ಅಂತಹ ಒಂದು ರಭಸದ ಮಳೆಯನ್ನ ಮಾದೇವನ ಆಜ್ಞೆಯ ಪ್ರಕಾರ ಇಂದ್ರ, ವಾಯು, ಗುಡುಗಮ್ಮ ಎಲ್ಲ ಸುರಿಸ್ತಾ ಇದ್ದಾರೆ. ಇದು ಯಾಕಾಗಿ ಸುರಿಸ್ತಾ ಇದ್ದಾರೆ? ಸಂಕಮ್ಮನ ಮಕ್ಕಳಾದ ಬಿಲ್ಲಯ್ಯ, ಕಾರಯ್ಯ ಮತ್ತು ಬೇಡರ ಕಣ್ಣಪ್ಪನನ್ನ ಪರೀಕ್ಷೆಗೊಳಪಡಿಸ್ಲಿಕ್ಕೆ. ಯಾವ ಪರೀಕ್ಷೆ? ಶಿವನನ್ನ ಅವರು ಬಿಟ್ಟು ಹೋಗ್ತಾರಾ ಇಲ್ವಾ ಅನ್ನೋ ಪರೀಕ್ಷೆ. ನೋಡಿ, ಈಗ ಮುಂದೆ ನೋಡೋಣ. ಇಷ್ಟು ಒಂದು ರಭಸವಾಗಿ ಹೊಡೆದಂತ ಈ ಮಳೆ ಮುಂದೆ ಯಾವ ರೀತಿಯಾಗಿ ಮಕ್ಕಳಿಗೆ ಪರೀಕ್ಷೆ ಆಗುತ್ತೆ ಅಂತ ನಾವು ನಮ್ಮ ಮುಂದಿನ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.